ಜನಪರ ಚರ್ಚೆ ಆಗಿದೆ. ಲೋಕಸಭೆ ಅಧಿವೇಶನ ಬರೀ 12 ನಿಮಿಷಕ್ಕೆ ಇವತ್ತು ಕೊನೆಯಾಗಿದೆ. ಯಾವುದೇ ರೀತಿಯಂಥ ಚರ್ಚೆಗಳಿಗೆ ಅಲ್ಲಿ ಆಸ್ಪದವೂ ಕೂಡ ಸಿಗಲಿಲ್ಲ. ಪ್ರಧಾನಮಂತ್ರಿ ಮೇಲೆ ದಾಳಿಗೆ ಕಾಂಗ್ರೆಸ್ ಸಂಸದರಿಂದ ಸಂಚು ನಡೆದಿತ್ತು ಅಂತೇಳಿ ನಿನ್ನೆಷ್ಟೇ ಸ್ಪೀಕರ್ ಅವರು ಸದನದಲ್ಲೇ ಮಾಹಿತಿಯನ್ನು ಕೊಟ್ಟಿದ್ದರು. ಇದನ್ನೇ ಮುಂದಿಟ್ಟುಕೊಂಡು ಕಾಂಗ್ರೆಸ್ನವರು ಪ್ರತಿಭಟನೆಯನ್ನು ತೀವ್ರಗೊಳಿಸಿದ್ದಾರೆ. ಮತ್ತೊಂದು ಕಡೆ ಪ್ರಧಾನಮಂತ್ರಿಯವರಿಗೆ ಭದ್ರತಾ ಲೋಪ ಆಗಿದ್ರೆ ಅದಕ್ಕೆ ಗೃಹ ಸಚಿವ ಅಮಿತ್ ಶಾ ಅವರೇ ನೇರ ಕಾರಣ ಅಂತ ಕಾಂಗ್ರೆಸ್ ನಾಯಕರು ಆರೋಪ ಮಾಡ್ತಾ ಇದ್ದಾರೆ. मोहब्बत की दुकान के साइन बोर्ड लगाते हैं। कांग्रेस के शातिर दिमाग जिनका है, ऐसे युवराज ने उनको गद्दार कह दिया। अहंकार कितनी सातवें आसमान पर पहुंच चुका है इनका। ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಿನ್ನೆ ಕಾಂಗ್ರೆಸ್ ಪಕ್ಷದ ವಿರುದ್ಧ ರಾಜ್ಯಸಭೆಯಲ್ಲಿ 1 ಗಂಟೆಗೂ ಹೆಚ್ಚು ಕಾಲ ಸಿಟ್ಟು ಹೊರಹಾಕಿದ್ರು. ಮೋದಿಗೆ ಸಮಾಧಿ ಅಗೆಯಲಾಗ್ತಿದೆ ಅಂತಾರೆ. ಕ್ರೂರ ದ್ವೇಷ ಮನಸ್ಸಿನ ಕಾಂಗ್ರೆಸ್ ಯುವರಾಜ ಸಂಸದರೊಬ್ಬರು ದೇಶದ್ರೋಹಿ ಅಂತ ಪ್ರಧಾನಿ ಕರೆದ್ರು. ಯುವರಾಜನ ದುರಹಂಕಾರ ಉತ್ತುಂಗದಲ್ಲಿದೆ ಅಂತ ನೇರವಾಗಿ ವಾಗ್ದಾಳಿ ಮಾಡಿದ್ರು. ಲೋಕಸಭೆಯಲ್ಲಿ ಪ್ರಧಾನಮಂತ್ರಿ ಭಾಷಣದ ವೇಳೆ ಕಾಂಗ್ರೆಸ್ ಸದಸ್ಯರು ದಾಳಿಗೆ ಪ್ರಯತ್ನಿಸಿದ್ರು ಅಂತ ಸ್ಪೀಕರ್ ಓಂ ಬಿರ್ಲಾ ಹೇಳಿದ್ರು. ಹೀಗಾಗಿ ಲೋಕಸಭೆ ಬಿಟ್ಟು ರಾಜ್ಯಸಭೆಗಷ್ಟೇ ಪ್ರಧಾನಿಯವರ ಭಾಷಣ ಸೀಮಿತವಾಗಿತ್ತು. ಇದನ್ನೇ ಅಸ್ತ್ರ ಮಾಡಿಕೊಂಡು ಇವತ್ತು ಲೋಕಸಭೆ ಅಧಿವೇಶನ ಶುರುವಾಗ್ತಿದ್ದಂತೆ ಕಾಂಗ್ರೆಸ್ ಸದಸ್ಯರು ಪಾಂಪ್ಲೆಟ್ ಬಂಟಿಂಗ್ಸ್ ಹಿಡಿದು ಪ್ರತಿಭಟನೆ ಶುರು ಮಾಡಿದ್ರು. ಸದನದ ಸಮಯ ಬರ್ಬಾದ್ ಮಾಡಿದ್ದೀರಾ ಅಂತ ಸ್ಪೀಕರ್ ಓಂ ಬಿರ್ಲಾ ಅವರು ಹೇಳ್ತಿದ್ದಂತೆ ಮೋದಿ ಸರ್ಕಾರ ಡೌನ್ ಡೌನ್ ಅಂತ ಕೂಗಾಡಿದ್ರು. अभी तक 19 घंटे 13 मिनट सदन का समय बर्बाद हुआ है। 140 करोड़ जनता की अपेक्षा रहती है सदन चले, चर्चा हो, संवाद हो, लेकिन आप सभागृह की मर्यादाओं को समाप्त कर रहे हैं। ಬರೀ 12 ನಿಮಿಷಕ್ಕಷ್ಟೇ ಸೀಮಿತವಾದ ಲೋಕಸಭೆ ಅಧಿವೇಶನ ನಾಳೆಗೆ ಮುಂದೂಡಿದ್ರು. ಕಲಾಪ ಮುಂದೂಡಿಕೆ ಆಗ್ತಿದ್ದಂತೆ ಸಂಸತ್ ಕಟ್ಟಡದ ಮೆಟ್ಟಿಲುಗಳ ಮೇಲೆ ಕಾಂಗ್ರೆಸ್ನವರು ಪ್ರಧಾನಮಂತ್ರಿ ಮತ್ತು ಅಮೆರಿಕ ಅಧ್ಯಕ್ಷರ ಬ್ಯಾನರ್ ಹಿಡಿದು ಪ್ರತಿಭಟನೆ ಮಾಡಿದ್ರು. ಇನ್ನು ನಿನ್ನೆ ಪ್ರಧಾನಿ ಮೋದಿ ವಾಗ್ದಾಳಿ ನಡೆಸಿದ ಬಗ್ಗೆ ರಾಹುಲ್ ಗಾಂಧಿ ಅವರು ಏನೂ ಉತ್ತರ ಕೊಡಲಿಲ್ಲ. ಮೋದಿಜಿ ನಿಮಗೆ ಸರಿ ಅನಿಸಿದ್ದನ್ನ ಮಾಡಿ ಅಂತ ಹೇಳಿ ಸುಮ್ಮನಾದ್ರು. ಇನ್ನೊಂದು ಕಡೆ ಕಾಂಗ್ರೆಸ್ ಅಧ್ಯಕ್ಷ ರಾಜ್ಯಸಭೆ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಮಾತನಾಡಿ ಕಾಂಗ್ರೆಸ್ನವರನ್ನ ಬೈಯೋದು ಬಿಟ್ರೆ ಇನ್ನೇನು ಮಾಡಿಲ್ಲ ಪ್ರಧಾನಮಂತ್ರಿಗಳು ಅಂತ ಹೇಳಿಕೆ ಕೊಟ್ರು. प्रधानमंत्री के भाषण को रिएक्ट करने की जरूरत नहीं है। 97 मिनट्स के भाषण में वो कोई ऐसा बात नहीं कही, और दूसरे इस 10 साल में इन्होंने क्या किया? कांग्रेस को गालियां देने के सिवाय. ಸಂಸತ್ನಲ್ಲಿ ನಡೆಯುತ್ತಿರುವ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ, ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ಪ್ರತಿಕ್ರಿಯೆ ನೀಡಿದ್ದಾರೆ. ಕಾಂಗ್ರೆಸ್ನವರು ದಾಳಿ ಮಾಡ್ತಾರೆ ಅಂತ ಹೇಳಿದ ಲೋಕಸಭೆ ಸ್ಪೀಕರ್ಗೆ ಪದ್ಮ ವಿದೂಷಕ ಅವಾರ್ಡ್ ಕೊಡಬೇಕು ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ರು. ಪ್ರಧಾನಮಂತ್ರಿಯವರನ್ನ ಪುಕ್ಕಲು ಎಂದ ಹರಿಪ್ರಸಾದ್ ಮೋದಿಯವರಿಗೆ ಭದ್ರತೆ ಸಮಸ್ಯೆ ಆಗಿದ್ರೆ ಅದಕ್ಕೆ ಅಮಿತ್ ಶಾ ಕಾರಣ, ಅವರು ಮೊದಲು ರಾಜೀನಾಮೆ ಕೊಡ್ಲಿ ಅಂತ ಹೇಳಿದ್ರು. ನನ್ನ ಪ್ರಕಾರ ಲೋಕಸಭೆಯ ಸ್ಪೀಕರ್ ಅವರಿಗೆ ಪದ್ಮ ವಿದೂಷಕ ಅವಾರ್ಡ್ ಕೊಡಬೇಕು. ಹೋಮ್ ಮಿನಿಸ್ಟರ್ ಹತ್ರ ಇರಲಾರ್ದಂತ ಇಂಟೆಲಿಜೆನ್ಸ್ ಸ್ಪೀಕರ್ ಹತ್ರ ಇದೆ. ಮತ್ತೆ ಸದನದಲ್ಲಿ ಪ್ರಧಾನಮಂತ್ರಿಗೆ ರಕ್ಷಣೆ ಇಲ್ಲ ಅಂತ ಹೇಳ್ತಾ ಇದ್ರೆ ಯಾರಾದ್ರೂ ನಂಬ್ತಾರ ಇವ್ರೆ? ಈ ದೇಶದ ಪ್ರಧಾನಮಂತ್ರಿ ಇಷ್ಟೊಂದು ಪುಕ್ಕಲು ಪ್ರಧಾನಮಂತ್ರಿ ಯಾರು ಸಹ ನೋಡಿರಲಿಲ್ಲ. ಭದ್ರತಾ ಲೋಪ ಕಾಣೋದಿದ್ರೆ ಅವರು ಪಾರ್ಲಿಮೆಂಟ್ ಸದನ ಒಳಗಡೆ ಬರಕ್ಕೆ ಆಗ್ತಾ ಇರಲಿಲ್ಲ. ಏನು ಸ್ಪೀಕರ್ ಸಾಹೇಬ್ ಹೇಳಿದ್ದಾರೆ ಅದು ಅಮಿತ್ ಶಾ ಅವರ ವೈಫಲ್ಯತೆಯನ್ನ ಹೇಳಿದ್ದಾರೆ. ಆದ್ರಿಂದ ಅಮಿತ್ ಶಾ ಅವರು ತಕ್ಷಣ ರಾಜೀನಾಮೆ ಕೊಡಬೇಕು. ಒಟ್ಟಾರೆ ಹೇಳೋದಾದ್ರೆ ಫೆಬ್ರವರಿ 13ಕ್ಕೆ ಸಂಸತ್ ಕಲಾಪ ಮುಗಿಯಲಿದೆ. ಇದರ ಮಧ್ಯೆ ಕೇಂದ್ರ ಸರ್ಕಾರ ಮತ್ತು ಪ್ರತಿಪಕ್ಷಗಳ ನಡುವೆ ದಿನಕ್ಕೊಂದು ವಿಷಯದಲ್ಲಿ ಗದ್ದಲಗಳಾಗ್ತಿದೆ. ಇದರಿಂದ ಜನರ ವಿಚಾರಗಳನ್ನ ಚರ್ಚೆ ಮಾಡದೆ ಲೋಕಸಭೆ ಕಲಾಪದ ಸಮಯ ವ್ಯರ್ಥವಾಗ್ತಿದೆ ಅನ್ನೋದೇ ಬೇಸರದ ಸಂಗತಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.